ನಾನು ಕೌನ್ಸಿಲ್ ಒಳಗಿದ್ದಾಗ ಅವ್ರ ಅಸೆಂಬ್ಲಿ ಒಳಗಿದ್ರು ಇಡೀ ಉತ್ತರ ಕರ್ನಾಟಕದ ಶಕ್ತಿ ತೋರಿಸುವ ವ್ಯಕ್ತಿತ್ವ ಅಂದ್ರೆ ತಮ್ಮ ಬಟ್ಟೆ, ಟೋಪಿಗೆ, ಧೋತ್ರ ಇದನ್ನೆಲ್ಲ ಜೀವಂತ ಇತ್ತವ್ರು ಯಾರಿದ್ರು ಮಾದೇವಪ್ಪನ ಯಾದವ್. ಏನೋ ನಮ್ ದುರ್ದೈವ ಈ ಸಲ ಸರ್ಕಾರ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಕಾರಣ ಅಂದ್ರೆ ಮಾದೇವಪ್ಪನ ಅಂತ ಅವ್ರನ್ನ ದೂರ ಇಟ್ಟರು. ಯಾಕೆ ದೂರ ಇಟ್ಟರು ಅದನ್ನ ಇಲ್ಲಿ ಹೇಳೋ ಸ್ಟೇಜ್ ಮೇಲೆ ಬೇಡ. ಬಹಳಷ್ಟು ಮಂದಿ ನಮ್ ದೂರ ಇಟ್ಟರು. ಸರ್ಕಾರ ಹೇಳೋನು ಟೈಮ್ ಬಂದಾಗ ಅದನ್ನು ಹೇಳೋನು. ಅವ್ರನ್ನಷ್ಟೇ ಅಲ್ಲ, ತಮ್ಗೆಲ್ಲ ಗೊತ್ತಿದೆ ಯಾರು 6 ಸಲ ಶಾಸಕರಾಗಿ, ಹಿಂದಿನ ಮುಖ್ಯಮಂತ್ರಿಗಳಾಗಿ, ವಿಧಾನ ಪರಿಷತ್ ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ ನಮಗೆಲ್ಲ ಮಾರ್ಗದರ್ಶಿ ಉತ್ತರ ಕರ್ನಾಟಕದ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ ವ್ಯಕ್ತಿ ಜಗದೀಶ್ ಶೆಟ್ಟರ್. ಅವ್ರಿಗೂ ಟಿಕೆಟ್ ಕೊಡ್ಲಿ, ನಮಗೆಲ್ಲ ಗೊತ್ತದ. ಇದು ಯಾಕೆ ಕೊಡ್ಲಿಲ್ಲ, ಅದು ಕೊಡ್ಲಿಲ್ಲ, ಈಗ ಬೇಡ, ಟೈಮ್ ಬಂದಾಗ ಹೇಳ್ತೀವಿ. ದುರ್ದೈವ ಅದಕ್ಕೆ ಕಳ್ಕೊಂಡೆವು. ಸರ್ಕಾರ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ವಿರೋಧ ಪಕ್ಷದೊಳಗೆ ಕೂತಿದ್ದೇವೆ ನಾವು, ಭಾರತೀಯ ಜನತಾ ಪಕ್ಷದವ್ರು. ಅದಕ್ಕೆ ಕಾರಣ ಅಂದ್ರೆ ಮಾದೇವಪ್ಪನಂತ ಅವ್ರನ್ನ ಕೈ ಬಿಟ್ಟದ್ದು. ಇದು ಒಂದು ಭಾಗ. ಎರಡನೇ ಭಾಗ ನಮ್ದು ಬಹಳ ಅಭಿಮಾನ ಜಗದೀಶ್ ಶೆಟ್ಟರ್ ಅವರು. ಮತ್ತು ಅವ್ರಿಗೆ ಅನ್ಯಾಯ ಆದ್ರೂ ಮತ್ತು ನಮ್ಮ ಪಕ್ಷ ಅಭಿಮಾನದಿಂದ ಪಕ್ಷಕ್ಕೆ ನಾವೆಲ್ಲ ಸೇರಿಸ್ಕೊಂಡ್ವಿ. ಅವ್ರು ಬರೋದಿಲ್ಲ, ನಾವೆಲ್ಲ ಸೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೇರಿಸ್ಕೊಂಡು ಅಷ್ಟೇ ಅಲ್ಲ, ತಾವು ಮಾಡಿ ಉತ್ತರ ಕರ್ನಾಟಕದ ಜನರಿಗೆ ಈ ಭಾರತೀಯ ಜನತಾ ಪಕ್ಷ ಕಟ್ಟಿದ್ದ ಶ್ರೇಯಸ್ಸು ತಮಗೆ ಮತ್ತೊಮ್ಮೆ ಲೋಕಸಭಾ ಸದಸ್ಯರಾಗಿ ಇಲ್ಲಿ ನಮ್ಮ ಜನ ಆಶೀರ್ವಾದ ಮಾಡಿದ್ದೀವಿ. ಬಹಳ ಮುಖ್ಯ. ಅವರೊಬ್ಬರು ಕಾರ್ಯಕರ್ತ, ಭಾರತೀಯ ಜನತಾ ಪಕ್ಷದ ಕಾರ್ಯ. ಅವರ ಜನಸಂಘ ಇದ್ದಾಗ ಅವರು ಕಾಕ ಅವರು ಇಡೀ ಕರ್ನಾಟಕದಲ್ಲಿ ಒಬ್ಬರೇ ಶಾಸಕರಿದ್ದರು. ಜನಸಂಘ ಶಾಸಕ ಯಾವುದು ಹುಬ್ಳಿ. ಆ ಪರಂಪರೆಯಿಂದ ಬಂದವರು. ಅಂತವ್ರಿಗೆ ಅನ್ಯಾಯ ಆಗೈತೆ ಮಾದೇವಪ್ಪನ ಅಂತವ್ರ, ನಮ್ಮಂತವ್ರಿಗೆ ಅಂತಾರೆ. ನನಗಿಷ್ಟ ಕಳ್ಕಳಿ. ಇನ್ನಾದ್ರೆ ಪಕ್ಷದವ್ರ ಮೇಲಿನವ್ರು ವಿಚಾರ ಮಾಡಬೇಕು. ಸರ್ಕಾರ ಮಾಡೋದಿತ್ತು ಅಂದ್ರೆ ಮಾದೇವಪ್ಪನ ಅಂತವ್ರನ್ನ ಪಕ್ಷಕ್ಕ. ಯಾಕಂದ್ರೆ ನಾನು ನೋಡಿದ್ದೇನೆ ಮಾದೇವಪ್ಪನ, ಸ್ವತಃ ನೋಡಿದ್ದೇನೆ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ನಾನು ಲೋಕಸಭಾಕ್ಕೆ ನಿಂತಿದ್ದೆ 1996ರಲ್ಲಿ. ಬಹುತೇಕ ಯಾರಿಗೆ ನೆನಪು ಇರ್ತಿಲ್ಲ. ಮಾದೇವಪ್ಪನ ನಮ್ಮ ವಿರುದ್ಧ ಇದ್ರೆ ನಾ ಕಾಂಗ್ರೆಸ್ ಪಕ್ಷದಾಗಿದ್ದೆ. ಆಯ್ತು, ನಾನು ವಿರುದ್ಧ 400 ಮಂದಿ ನಿಂತಿದ್ರೆ ಎಷ್ಟು 2 ತಿಂಗಳ ಇಲೆಕ್ಷನ್ ಪೋಸ್ಟ್ಪೋನ್ ಆಯ್ತು. 3 ಮಂದಿ ಪ್ರಧಾನಮಂತ್ರಿಗಳಾದ್ರು. ಆಯ್ತು, ನಂದು ಇಲೆಕ್ಷನ್ ಆಯ್ತು. ಆ ಕಾಲದಲ್ಲಿ ನನ್ನ ಇಲ್ಲಿ ನಮ್ದು ನನ್ನ ಸಂಪರ್ಕ ಸಂಬಂಧ ಏನು ಮಗ ಅವ್ರ ಜನತಾದಳಾಗಿದ್ರು.